ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕಾಯಕವ ತಂದಾತ ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ ತತ್ವವೆಂದರೆ ಬಸವ ಮುದ್ದುರಾಮ ತತ್ವವೆಂದರೆ ಬಸವ ಮುದ್ದುರಾಮ. ಈ ಮೂಲಕ ಈ ಒಂದು ಮುದ್ದುರಾಮನ ಪದ್ಯದ ಮೂಲಕ ಬಸವಾದಿ ಪ್ರಮಥರಿಗೆ ಪ್ರಥಮತಃ ಶರಣು ಸಮರ್ಪಣೆಯನ್ನು ಮಾಡ್ತಾ ಈ ಒಂದು ಮಹಿಳೆ ಒಂದು ತಾತ್ವಿಕ ಚಿಂತನೆಯ ಒಂದು ಗೋಷ್ಠಿಯಲ್ಲಿ ಈ ಉಪನ್ಯಾಸ ನೀಡಬೇಕಾಗಿ ಅನುಜ್ಞೆಯನ್ನು ಮಾಡಿ ಆ ಮೂಲಕ ಉತ್ಸವವನ್ನು ಜ್ಞಾನ ದಾಸೋಹವನ್ನು ಉತ್ಸವ ಅಲ್ಲದೆ ಮಹೋತ್ಸವವಾಗಿ ಆಚರಿಸ್ತಿರುವಂಥ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಈರ್ವ ಧರ್ಮ ಗುರುಗಳಿಗೂ ಹಣೆ ಹಚ್ಚಿ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇರುವಂಥ ಎಲ್ಲ ತರಳುಬಾಳು ಮಠದ ಸದ್ಭಕ್ತರೇ, ಮಹಿಳೆ ಒಂದು ತಾತ್ವಿಕ ಚಿಂತನೆ. ಯಾರು ಈ ಮಹಿಳೆ? ನಮ್ಮ ಸಾಹಿತ್ಯ ಲೋಕ ಹೇಳುತ್ತೆ, ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂಥೇಳಿ ನಮ್ಮ GSS ಹೇಳ್ತಾರೆ. ಮನೆಯಲ್ಲಿ ದೀಪ ಮುಡಿಸಿ ಅಂತ ಹೇಳಂದರೆ ಮನೆ ಅಂಥೇಳಿ ತೊಗೊಂಡಿರುವಂಥ ಎರಡು ಶಬ್ದ ಬರೀ ಪ್ರಾಸಕ್ಕಲ್ಲ. ಮನೆ ಅಂದರೆ ಒಂದು ತವರು ಮನೆ, ಮತ್ತೊಂದು ಮನೆ ಅಂದರೆ ಅದು ಗಂಡನ ಮನೆ. ಮನೆಯಲ್ಲಿ ದೀಪ ಮುಡಿಸಿ ಹೊತ್ತಿಗೆ ಅನ್ನವನ್ನು ಉಣಿಸಿ ಮಾಡುವಂಥ ಈ ಮಹಿಳೆಯ ಪಾತ್ರ ನಾವು ವಚನ ಸಾಹಿತ್ಯದಲ್ಲಿ ನಾವು ಗಮನಿಸಿದಾಗ ಮಹಿಳೆ ಅಂತ ಹೇಳಿ ಅಂದರೆ ಹೇಗೆ ಅವಳನ್ನು ಅವಲೋಕಿಸಿದ್ದಾರೆ ಅಂಥೇಳಿ ನಾವು ನೋಡಿದಾಗ ಎರಡು ಪಾತ್ರಧಾರಿಯಾಗಿ ಅವಲೋಕಿಸ್ತಾರೆ. ನಾವು ಸಾಮಾಜಿಕ ದೃಷ್ಟಿಯಲ್ಲಿ ಮಹಿಳೆ ಅಮ್ಮನಾಗಿ, ಅಜ್ಜಿಯಾಗಿ, ಅಕ್ಕನಾಗಿ, ಗೆಳತಿಯಾಗಿ, ತಂಗಿಯಾಗಿ ಎಲ್ಲ ಪಾತ್ರವನ್ನು ನಿರ್ವಹಿಸಿದ್ರು ಕೂಡ ವಚನ ಸಾಹಿತ್ಯದಲ್ಲಿ ಮಹಿಳೆ ಅಂದರೆ ಅದು ಎರಡೇ ಪಾತ್ರ, ಒಂದು ಮಾತೆ ಮತ್ತೊಂದು ಮಾಯೆ. ಮಾತೆ ಮತ್ತು ಮಾಯೆಯ ನಡುವೆ ಮಹಿಳೆ ತೊಳಲಾಡ್ತಾಳೆ. ಆದರೆ ನಮ್ಮ ಹಾಸ್ಯ ಲೋಕಕ್ಕೆ ಬಂದರೆ ಎರಡು ಹಾಸ್ಯದೊಂದಿಗೆ ನನ್ನ ಒಂದು ಉಪನ್ಯಾಸವನ್ನು ಆರಂಭಿಸ್ತೇನೆ. ನಮ್ಮ ಕಡೆಗೆ ಒಂದು ಗಾದೆ ಇದೆ, ಎಲ್ರಿಗೂ ಗೊತ್ತಿರ್ಬೋದು. ಮನೇಲಿ ಇಲಿ ಬೀದಿಲಿ ಹುಲಿ ಅಂಥೇಳಿ ಒಂದು ಹೇಳ್ತಾರೆ ಪುರುಷರಿಗೆ. ಹೀಗೆ ಇಬ್ಬರು ಪುರುಷರು ಸಂಭಾಷಣೆ ಮಾಡ್ತಾ ಇರ್ತಾರೆ. ಏನಪ್ಪ ನೀನು ಮನೆಯಲ್ಲಿ ಇಲಿ ಅಂತೆ ಬೀದಿಲಿ ಹುಲಿ ಅಂತೆ ಅಂತೇಳಿ ಕೇಳ್ತಾರೆ. ಆ ಕಡೆ ಅವ್ನು ಕೇಳ್ದವನಿಗೆ ಸಿಟ್ಟು ಹತ್ಬಿಡುತ್ತೆ. ನಿಂಗೆ ಯಾರೋ ಹೇಳಿದ್ದು, ನಾನು ಮನೆಯಲ್ಲೂ ಹುಲಿನೇ ಬೀದಿಯಲ್ಲೂ ಹುಲಿನೇ. ಅದೇ ಹೆಂಗೋ ಮಾರಾಯ ಅಂತೇಳಿ ಕೇಳಿದ್ರೆ ಈಗ ಇವನು ಹೇಳ್ತಾನೆ, ನಾನು ಮನೆಯಲ್ಲೂ ಹುಲಿ ಮತ್ತು ಏನೋ ಆಫೀಸಿಗೆ ಹೋದ್ರೂ ಹುಲಿ, ಆದರೆ ಈ ಹುಲಿ ಬೀದಿಯಲ್ಲಿ ಹುಲಿ ಆಗಿರುತ್ತೆ, ಮನೆಗೆ ಹೋದ್ಮೇಲೂ ಹುಲಿ. ಆದರೆ ಒಂದೇ ವ್ಯತ್ಯಾಸ, ಮನೆಗೆ ಒಳಗಡೆಗೆ ಹೋಗಿದ ತಕ್ಷಣ ಆ ಹುಲಿ ಮೇಲೆ ಚಾಮುಂಡೇಶ್ವರಿ ಕೂರ್ತಾಳೆ ಅಂತ ಹೇಳಿಬಿಡ್ತಾರೆ. ಅದು ಒಂದಾದರೆ, ಮತ್ತೊಂದು ಉದಾಹರಣೆ, ನಮ್ಮ ಎಲ್ಲ ಪತಿವರ್ಯರಿಗೆ ಮದುವೆಯಾದ ನಂತರ ಮೂಡುವಂಥ ಕಟ್ಟಕಡೆಯ ಪ್ರಶ್ನೆ ಅಂತೇಳಂದರೆ, ಹೆಂಡತಿ ಯಾವುದೇ ರೀತಿಯ ಪೌಷ್ಟಿಕವಾಗಿ ಒಂದು ಸುಭೋಜನವನ್ನು ಮಾಡಿದ್ರೂ ಕೂಡ ಕೊನೆಗೆ ಹೇಳೋ ಅಂಥ ಮಾತು, ನೀನು ಏನೇ ಅಡುಗೆ ಮಾಡೆ ನಮ್ಮ ಅಮ್ಮನ ಥರ ಇರಲ್ಲ, ನೀ ಏನು ಸಾಂಬಾರು ಮಾಡು, ಏನು ರೊಟ್ಟಿ ತಟ್ಟು, ನಮ್ಮ ಅಮ್ಮನ ಥರ ಮಾಡೋಕ್ಕೆ ಬರಲ್ಲ ಅಂಥೇಳಿ. ಹಾಗೆ ಹೆಂಡತಿಯಾಗಿದ್ದವಳು ಕೇಳಿ 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 ರೋಸ್ ಹತ್ಬಿಟ್ಟಿರ್ತಾಳೆ. ಕೊನೆಗೆ ಒಂದು ದಿವಸ ದೋಸೆ ಮಾಡಿರ್ತಾಳೆ. ನಮ್ಮ ಕಡೆ ಎಲ್ಲ ಅನ್ನ, ದೋಸೆ, ಇಡ್ಲಿ ಅದೆಲ್ಲ ಭಾಳ ಜಾಸ್ತಿ ಅಲ್ಲ. ದೋಸೆ ಮಾಡಿರ್ತಾಳೆ. ದೋಸೆ ಮಾಡಿ ಗಂಡನಿಗೆ ತೊಗೊಂಡು ಬಂದು ಕೊಡ್ತಾಳೆ. 1 ಆಯಿತು, 2 ಆಯಿತು, 3 ಆಯಿತು, 4 ದೋಸೆ ತಿನ್ನುವಂಥ ಸಮಯದಲ್ಲಿ ಪತಿವರ್ಯ ಹೇಳ್ತಾನೆ, ದೋಸೆ ಚೆನ್ನಾಗಿದೆ ಕಣೆ. ಯಾವಾಗ ಹೇಳೋದು? 4ನೇ ದೋಸೆಗೆ. ಮೊದಲನೇ ದೋಸೆಗೆ ಹೇಳಿಬಿಟ್ರೆ ಆಮೇಲೆ ದೋಸೆ ಕಟ್ಟಾಗ್ಬಿಡುತ್ತಲ್ಲ, ಸಿಕ್ಕಲ್ಲ. ಅದಕ್ಕೆ 4ನೇ ದೋಸೆಗೆ ಬಂದಾಗ ಚೆನ್ನಾಗಿದೆ ಕಣೆ, ಆದರೂ ನಮ್ಮಮ್ಮ ಹುಯ್ಯೋ ಥರ ಕ್ರಿಸ್ಪಿಯಾಗಿ ಚಂದವಾಗಿ ಬರಲ್ಲ ಅಂತೇಳಿ. ಅದಕ್ಕೆ ಹೆಂಡತಿ ಒಂದು ಉಪಾಯ ಹೇಳ್ತಾಳೆ, ಹೌದ್ರಿ, ನಾನು ನಿಮ್ಮಮ್ಮ ಹೇಗೆ ದೋಸೆ ಮಾಡ್ತಾರೆ ಅಂಥೇಳಿ ಅತ್ಯಮ್ಮನ ಕೇಳಿದೆ. ಅತ್ಯಮ್ಮ ಒಂದು ಒಳ್ಳೆ ಉತ್ತರ ಐಡಿಯಾ ಕೊಟ್ಟಿದ್ದಾರೆ, ಒಳ್ಳೆ ಉಪಾಯ ಹೇಳಿದ್ದಾರೆ. ಇನ್ಮೇಲೆ ನಾನು ನಿಮ್ಮಮ್ಮ ಹೇಗೆ ದೋಸೆ ಮಾಡ್ತಾರೋ ಹಾಗೇ ದೋಸೆ ಮಾಡ್ತೀನಿ. ಅದಕ್ಕೆ ಮುಂಚೆ ನಿಮ್ಮಪ್ಪ ಹೇಗೆ ಹಿಟ್ಟು ರುಬ್ಬಿ ಕೊಡ್ತಿದ್ರೋ ಆ ಥರ ಹಿಟ್ಟು ರುಬ್ಬಿಕೊಡಿ, ನಾನು ನಿಮ್ಮಮ್ಮ ಮಾಡಿದ ಹಾಗೆ ದೋಸೆ ಮಾಡ್ತೀನಿ ಅಂಥೇಳಿ. ಯಾಕೆ ಈ 2 ಹಾಸ್ಯಗಳನ್ನು ಹೇಳಿದೆ ಅಂತಂದರೆ, ಮೊದಲನೇ ಹಾಸ್ಯದಲ್ಲಿ ಒಂದು ಹೆಣ್ಣಿನ ಶಕ್ತಿಯನ್ನು ತೋರಿಸುತ್ತೆ, 2ನೇ ಹಾಸ್ಯದಲ್ಲಿ ಆಕೆಯ ಬುದ್ಧಿವಂತಿಕೆ ತೋರಿಸುತ್ತೆ. ವಿದ್ವಾಂಸನ ಆತ್ಮ
ಮೆದುಳಿನಲ್ಲಿದ್ದರೆ ಸಂಗೀತಗಾರನ ಆತ್ಮ ಕಂಠದಲ್ಲಿರುತ್ತೆ, ಶಿಲ್ಪಿಕಾರನ ಆತ್ಮ ಅವನು ಕೊಡೋ ಹುಳಿಯ ಪೆಟ್ಟಿನಲ್ಲಿದ್ದರೆ ಸಂಸಾರದ ಆತ್ಮ ಎಲ್ಲಿರುತ್ತೆ ಅಂದರೆ ಮಹಿಳೆ ಆಡುವಂಥ ನಾಲಿಗೆಯಲ್ಲಿರುತ್ತೆ. ಹಾಗಾಗಿ ಮಹಿಳೆಯ ನಾಲಿಗೆ ಸೌಖ್ಯವಾಗಿದ್ದರೆ ಕುಟುಂಬ ಸೌಖ್ಯವಾಗಿರುತ್ತೆ, ಕುಟುಂಬ ಸೌಖ್ಯವಾಗಿದ್ದರೆ ಸಮಾಜ ಸೌಖ್ಯವಾಗಿರುತ್ತೆ, ಸಮಾಜ ಸೌಖ್ಯವಾಗಿದ್ದರೆ ಇಡೀ ದೇಶ ಸೌಖ್ಯವಾಗಿರುತ್ತೆ. ಹಾಗಾಗಿ ತಾತ್ವಿಕ ಚಿಂತೆಯ ಮೂಲಕ ಮಹಿಳೆ ಮಾತೆಯೋ ಅಥವಾ ಮಾಯೆಯೋ ಯಾವುದೇ ಒಂದು ಅಂಶವನ್ನು ತಗೊಂಡ್ರೂ ಕೂಡ ಕೃಷಿ ನಮ್ಮ ದೇಶದ ಜೀವಾಳ. ಆದರೆ ಈ ಕೃಷಿಯನ್ನು ಮೊದಲು ಹುಟ್ಟಾಕಿದ್ದು ಯಾರು ಅಂತೇಳಿ ಪ್ರಶ್ನೆ ಕೇಳಿದ್ರೆ ಅದು ಕೃಷಿಯ ಅನ್ವೇಷಕಿ ನಮ್ಮ ಮಹಿಳೆ. ಹೇಗೆ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಹಿಂದಿನ ಕಾಲದಲ್ಲಿ ಬುಡಕಟ್ಟು ಒಂದು ಸಂಪ್ರದಾಯದಲ್ಲಿ ಕಾಡಿನಲ್ಲಿ ವಾಸ ಮಾಡುವಾಗ ಪುರುಷ ಬೇಟೆಯನ್ನು ಹುಡುಕೊಂಡು ದೂರದ ಪ್ರದೇಶಗಳಿಗೆ ಹೋಗ್ತಾ ಇದ್ದ. ಆದರೆ ಮನೆಯಲ್ಲಿರುವಂಥ ತಾಯಿ ಅಥವಾ ಒಂದು ಹೆಣ್ಣು ತನ್ನ ಮಕ್ಕಳ ಹೊಟ್ಟೆ ಮತ್ತು ನೆತ್ತಿಯನ್ನು ತಣ್ಣಗಿಡಬೇಕಂದಂಥ ಪ್ರಸಂಗ ಬಂದಾಗ ಸುತ್ತ ಇರುವಂಥ ಗೆಡ್ಡೆ ಗೆಣಸುಗಳನ್ನು ಹುಡುಕ್ತಾಳೆ. ಆ ಹುಡುಕ್ದಂಥ ಗೆಡ್ಡೆ ಗೆಣಸುಗಳನ್ನು ತಿಂದು ಬಿಸಾಕದಂಥ ಬೀಜ ಮತ್ತೆ ಹುಟ್ಟಿ ಹಣ್ಣು ಬಿಟ್ಟಾಗ ವಿಸ್ಮಯಳಾಗಿ ಅಲ್ಲಿಂದ ಶುರುವಾಗತ್ತೆ ಆಕೆಯ ಕೃಷಿ. ಇವತ್ತು ನಾವು ರೈತ ಬೆನ್ನೆಲುಬು ಅಂಥೇಳಿ ಇಡೀ ದೇಶ ಕೊಂಡಾಡಿದ್ರು ಕೂಡ ಆ ರೈತನ ಭೂಮಿಯ ಕೃಷಿಯ ಮೂಲ ನಮ್ಮ ಮಹಿಳೆ. ಹಾಗಾಗಿ ತಾತ್ವಿಕ ಚಿಂತನೆಯಲ್ಲಿ ಇವತ್ತೇನು ನಾವು ಅದಕ್ಕೆ ಹೊತ್ತಿಗೆ ಅನ್ನ ಉಣಿಸಿ ಅಂದರೆ ಬರೀ ಅಡುಗೆ ಮಾಡೋಳು ಅಂತಲ್ಲ, ಕೃಷಿಯನ್ನು ಹುಟ್ಟು ಹಾಕಿ ನಮಗೆ ಇವತ್ತು ಹೊತ್ತಿಗೆ ಅನ್ನ ಉಡಿಸಿದಂಥ ಕೃಷಿಯ ಅನ್ವೇಷಕಿ ಮಹಿಳೆ. ಇವತ್ತು ನಾವು ಭಾರತಿ ಮೇಡಮಿನ ಮಾತು ಕೇಳಿದಾಗ ನಮಗೆ ಅನ್ನಿಸ್ತು, ವಿಜಯಲಕ್ಷ್ಮಿ ಮೇಡಮ್ ಎಲ್ಲರೂ ಸಾಧಕಿಯರೇ ಇಲ್ಲಿ. ಆದರೆ ಒಬ್ಬ ಮಹಿಳೆ ಡಾಕ್ಟರ್ ಆಗಬಹುದು, ಇಂಜಿನಿಯರ್ ಆಗಬಹುದು, ಪೈಲಟ್ ಕೂಡ ಆಗಬಹುದು. ಆದರೆ ಆ ಎಲ್ಲ ಸಾಧನೆಗಳು ಕೂಡ ಪುರುಷನ ಚೌಕಟ್ಟಿನೊಳಗೆ ಇದ್ದರೆ ಮಾತ್ರ ಸೌಖ್ಯ ಅನ್ನೋದು ಇವತ್ತು ಕೂಡ ನಾವು ಸಮಾಜದಲ್ಲಿ ಒಪ್ಪಬೇಕಾಗಿರುವಂಥ ಒಂದು ಸತ್ಯ. ಆದರೆ ಈ ಹಿಂದೆ ಒಂದು ಚಿಂತನೆ ಅಂತೇಳಿ ಅಂದಾಗ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅಂಥೇಳಿ ಒಂದಷ್ಟು ಅವಲೋಕನೆ ಮಾಡಬೇಕಲ್ವ. ಆವಾಗ ದೌರ್ಜನ್ಯ, ಹಿಂಸೆ ಅವೆಲ್ಲ ಒಂದು ಕಾಲಕ್ಕಿತ್ತು, ಇವತ್ತೆಲ್ಲ ನಾವು ನೋಡ್ತಾ ಇಲ್ಲ. ಯಾಕಂದರೆ ನಾವು ಭಾರತಿ ಮೇಡಮಿನ ಮಾತು ಕೇಳಿದಾಗ ತಂದೆ ನನಗೆ ಸ್ಫೂರ್ತಿಯಾಗಿ ನಿಲ್ತಾರೆ ಅಂತೇಳಂದರೆ ಪುರುಷ ಇದ್ದೇ ಇದ್ದಾನೆ ಅವನ ಸಾಧನೆಗೆ. ಆದರೆ ಹಿಂದೆ ಆ ದೌರ್ಜನ್ಯಗಳನ್ನು ಮೆಟ್ಟಿ ನಿಂತಾಗ ಮಾತ್ರ ಇವತ್ತು ನಾವು ಮಹಿಳೆಯರು ಇಲ್ಲಿ ಇಷ್ಟು ಸೌಖ್ಯವಾಗಿರ್ಲಿಕ್ಕೆ ಸಾಧ್ಯ. ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯಾಗಿದ್ದಂಥ ಸಾವಿತ್ರಿಬಾಯಿ ಫುಲೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಮನೆಯಿಂದ ಶಾಲೆಗೆ ಹೋಗುವಾಗ ದಾರಿಯುದ್ದಕ್ಕೂ ಅಲ್ಲಿರುವಂಥ ಸಮಾಜದ ಪ್ರತಿಯೊಬ್ಬರು ಅವಳ ಸೀರೆಗೆ ಕೆಸರು ಎರಚ್ತಾ ಇದ್ರಂತೆ. ಆಕೆ ಶಾಲೆಗೆ ಹೋಗಬಾರ್ದು ಅಂಥೇಳಿ ಕೆಸರು ಎರಚ್ತಾ ಇದ್ರಂತೆ. ಆದರೆ ಸಾವಿತ್ರಿಬಾಯಿ ಫುಲೆ ಬಿಡಲಿಲ್ಲ. ಮರುದಿನದಿಂದ ಅವಳು ಪರ್ಸ್ ಒಳಗಡೆ ಇನ್ನೊಂದು ಸೀರೆಯನ್ನು ಇಟ್ಕೊಂಡು ಹೋಗ್ತಾ ಇದ್ಲಂತೆ. ಆ ಕೆಸರು ಎರಚಿದ್ರೂ ಕೂಡ ಶಾಲೆಗೆ ಹೋದ ನಂತರ ಆ ಸೀರೆಯನ್ನು ಬದಲಾಯಿಸಿ ಮಕ್ಕಳಿಗೆ ಪಾಠ ಮಾಡಿದಂಥ ದಿಟ್ಟ ಮಹಿಳೆ ಸಾವಿತ್ರಿಬಾಯಿ ಫುಲೆ. ಅದೇ ಪೆಪ್ಸಿಕೋ ಕಂಪನಿಯ ಇಂದ್ರಾ ನೂಯಿ ಇಡೀ ಕಂಪನಿಯ ಚೀಫ್ ಅಡ್ಮಿನ್ ಸಿ ಇ ಒ ಹುದ್ದೆ ಆಕೆಗೆ ಬರುತ್ತೆ. ಆ ಸಂಭ್ರಮವನ್ನು ಮನೆಗೆ ಹೇಳಬೇಕು ಅಂತೇಳಿ ಆಕೆ ಹೋಗ್ತಾಳೆ. ಹೋದಾಗ ಪತಿವರ್ಯ ಆರಾಮಾಗಿ ಮಲ್ಕೊಂಡಿರ್ತಾನೆ. ಅಮ್ಮ ಬರ್ತಾಳೆ. ಅಮ್ಮ ಬಂದ ಕೂಡಲೇ ಅಮ್ಮನ ಹತ್ರ ಹೇಳ್ಕೊಬೇಕಲ್ವ, ಯಾವತ್ತಿದ್ರೂ ನಾವು ಹೆಣ್ಮಕ್ಳು ಅಮ್ಮನ ಹತ್ರನೇ ಹೆಚ್ಚು ಶೇರ್ ಮಾಡೋದು. ಅಮ್ಮ, ನಾನು ಪೆಪ್ಸಿಕೋ ಕಂಪನಿಯ ದೊಡ್ಡ ಚೀಫ್ ಮ್ಯಾನೇಜರ್ ಆಗಿದ್ದೀನಿ, ನಾನು CEO ಆಗಿದ್ದೀನಿ ಅಂತೇಳಿ ಹೇಳೋ ಅಷ್ಟೊತ್ತಿಗೆ ಅಮ್ಮ ಬಂದು ಹೇಳ್ತಾಳೆ, ನೋಡು ನಿನ್ನ ಗಂಡಂಗೆ ಸುಸ್ತಾಗಿದೆ, ಅವನಿಗೆ ಕಾಫಿ ಮಾಡಿಕೊಡ್ಬೇಕು, ಹೋಗಿ ಹಾಲು ತಗೊಂಡು ಬಾ ಅಂತ ಕೇಳ್ತಾಳೆ. ಇದು ಹೆಣ್ಣಿನ ಪರಿಸ್ಥಿತಿ. ಅದೇ ಮುಂದೆ ಬಂದಾಗ ನಾವು ಗಾನ ಕೋಗಿಲೆ ಅಂತೇಳಿ ಹೇಳೋವಂಥ ಇವತ್ತು ತಿರುಪತಿಯಲ್ಲಿ ಪ್ರತಿ ಬೆಳಿಗ್ಗೆಯ ಸುಪ್ರಭಾತವನ್ನು ಹಾಡುವಂಥ MS ಸುಬ್ಬಲಕ್ಷ್ಮಿ ನಮಗೆ ವೈಭವವಾಗಿ ಕಾಣ್ತಾಳೆ. ಆದರೆ ಮೊದಲನೆಯ ಸಂಗೀತ ಕಚೇರಿಯನ್ನು ವೇದಿಕೆ ಮೇಲೆ ಕೂತು ಸುಬ್ಬಲಕ್ಷ್ಮಿಯವರು ಹಾಡಲಿಕ್ಕೆ ಅಂಥೇಳಿ ಇಷ್ಟು ಜನದ ಮುಂದೆ ಬಂದು ಕೂತಾಗ ಪಕ್ಕದಲ್ಲಿದ್ದಂಥ ಗಂಡಸರು ನಾನು ಒಂದು ಮಹಿಳೆಗೆ ಪಕ್ಕವಾದ್ಯವನ್ನು ನುಡಿಸಲ್ಲ ಅಂಥೇಳಿ ಇಡೀ ಜನತೆಯ ಮುಂದೆ ಎದ್ದು ಹೋಗ್ತಾರೆ. ಇದು ನಡೆದಂಥ ಸಂಗತಿ. ಆದರೆ ಇವತ್ತು ನಮಗೆ ಆ ಪರಿಸ್ಥಿತಿ ಇಲ್ಲ. ಇವತ್ತೆಲ್ಲ ಹೆಣ್ಣುಮಕ್ಕಳು ಹಾಡ್ತಾ ಇದ್ದರೆ ಪಕ್ಕದಲ್ಲಿ ಪುರುಷ ಮಹಾಶಯರು ಪಕ್ಕವಾದ್ಯದಲ್ಲಿ ಅವ್ರ ಜೊತೆಗೆ ಸಾಥ್ ಕೊಡ್ತಾರೆ. ಇದು ಇಂದಿನ ಸಮಾಜ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಿಂದಿನ ಸಮಾಜ ಹೇಗಿತ್ತು, ಇವತ್ತಿನ ಸಮಾಜ ಹೇಗೆ ಬದಲಾವಣೆ ಆಗಿದೆ ಅಂತ ಹೇಳಿ. ಹಾಗೆ ML ವಸಂತಕುಮಾರಿ ಅನ್ನೋ ಮತ್ತೊಬ್ಬ ಸಂಗೀತಗಾರ್ತಿಯ ಇಡೀ ಕುಟುಂಬ ಮಹಡಿಯ ಮೇಲೆ ಮನೆಯಲ್ಲಿ ಜೂಜು ಆಡ್ತಾ ಇದ್ದರೆ ವಸಂತಕುಮಾರಿ ಕೆಳಗಡೆ ಗಾನವನ್ನು ನಡೆಸಿ ಸಂಗೀತದಿಂದ ದುಡ್ಡನ್ನು ಗಳಿಸಿ ಕುಟುಂಬ ನಿರ್ವಹಣೆ ಮಾಡ್ತಾಳೆ. ಇನ್ನು ಬೆಂಗಳೂರು ನಾಗರತ್ನಮ್ಮ ತಂಜಾವೂರಿನಲ್ಲಿ ಎಲ್ಲ ಪುರುಷರನ್ನು ಎದುರಿಸಿ ಮತ್ತು ಹೆದರಿಸಿ ತ್ಯಾಗರಾಜರ ಒಂದು ದೇವಾಲಯವನ್ನು ಕಟ್ತಾರೆ.
ಇನ್ನಿಷ್ಟೆಲ್ಲ ಯಾಕೆ, ನಮ್ಮ ಅಕ್ಕ ಮಹಾದೇವಿ ಸಾಕು. ಅಕ್ಕ ಮಹಾದೇವಿ ಇವತ್ತು ಕಲ್ಯಾಣ ಕ್ರಾಂತಿಯಲ್ಲಿ ನಾವು ಅಚ್ಚಳಿಯದೆ ಹೇಳುವಂಥ ಒಂದು ಹೆಸರು. ಆದರೆ ಅವತ್ತು ಯಾವಾಗ ಅಕ್ಕ ಅರಮನೆಯನ್ನು ಕೂಡ ಶಿವಾಲಯವನ್ನಾಗಿ ಮಾಡಿ ಕೌಶಿಕನಿಂದ ಪ್ರತಿಭಟನೆಗೊಂಡು ಉಡುತಡಿಯಿಂದ ಕಲ್ಯಾಣಕ್ಕೆ ಯಾವಾಗ ಅಕ್ಕ ಹೊರಟ್ಲೋ, ಅವಳಿಗೆ ಯಾರು ಕೆಂಪು ಹಾಸನ್ನು ಹಾಸಿ ನಡೆಮುಡಿಯನ್ನು ಹಾಸಿ ಪುಷ್ಪ ಸಮರ್ಪಣೆಯನ್ನು ಮಾಡಿ ಕಲ್ಯಾಣಕ್ಕೆ ಕಳಿಸ್ಲಿಲ್ಲ. ಹೆಜ್ಜೆ ಹೆಜ್ಜೆಗೆ ಉಡುತಡಿಯಿಂದ ಕಲ್ಯಾಣಕ್ಕೆ ಹೋಗುವವರೆಗೂ ಪ್ರತಿ ಹೆಜ್ಜೆಗೂ ಅವಮಾನ, ಅಪಮಾನ, ಹಿಂಸೆಗಳನ್ನು ಅನುಭವಿಸಿದವಳು ಅಕ್ಕ. ಆದರೆ ಅವಳಿಗೆ ಅದು ಯಾವತ್ತು ಅವಳು ಅಂತ ಹೇಳ್ತೀನಿ, ಯಾಕಂದರೆ ಆಕೆ ನನ್ನ ಒಳಗಡೆ ಸೇರಿಕೊಂಡಿದ್ದಾಳೆ, ಹಾಗಾಗಿ ಏಕವಚನ ಪ್ರಯೋಗ ಬರುತ್ತೆ. ಹಿಂಸೆ ಅನ್ನೋದು ಆಕೆಗೆ ಯಾವತ್ತೂ ಇರಲಿಲ್ಲ, ಯಾಕಂದರೆ ಆಕೆಯ ತಲೆಯಲ್ಲಿದ್ದಿದ್ದು ಕೇವಲ ಚೆನ್ನಮಲ್ಲಿಕಾರ್ಜುನನ ಸಾಂಗತ್ಯ. ಚೆನ್ನಮಲ್ಲಿಕಾರ್ಜುನನ ಸಾಂಗತ್ಯ ಇದ್ದಾಗ ಯಾವುದು ಕೂಡ ಹಿಂಸೆ ಆಗಲ್ಲ. ಅವತ್ತಿನ ಆ ಮಹಿಳೆ ದಿಟ್ಟತೆಯನ್ನು ತೋರಿದಾಗ ಮಾತ್ರ ಇವತ್ತು ನಾವು ಇಲ್ಲಿ ಹೆಣ್ಣುಮಕ್ಕಳು ಅತ್ಯಂತ ಸೌಖ್ಯವಾಗಿದ್ದೀವಿ. ಆಗ ಆ ಒಂದು ಶರಣ ಪರಂಪರೆ ಇವತ್ತು ಸ್ತ್ರೀವಾದಿಯನ್ನು ಸ್ತ್ರೀ ಸಂವೇದಿಯನ್ನಾಗಿಸಿದೆ. ಅವತ್ತು ಬರೀ ಪುರುಷರ ಪ್ರಧಾನ ಸಂಸ್ಕೃತಿ ಸಮಾಜ ಅಂತೇಳಿ ಹೇಳಿದ್ರೂ ಕೂಡ ಇವತ್ತು ಎಲ್ಲ ಗಂಡಸರು ಕೂಡ ಕೆಟ್ಟವರಲ್ಲ, ಹಾಗೆ ಎಲ್ಲ ಹೆಂಗಸರು ಕೂಡ ಒಳ್ಳೆಯವರಲ್ಲ ಅನ್ನೋ ಒಂದು ಸಮಾಜ ನಿರ್ಮಾಣ ಆಗ್ತಾ ಇದೆ. ಅದ್ರ ಜೊತೆಗೆ ಪ್ರತಿಯೊಬ್ಬ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ ಅನ್ನೋ ಒಂದು ಮಾತಿನ ಜೊತೆಗೆ ಪ್ರತಿಯೊಬ್ಬ ಮಹಿಳೆಯ ಹಿಂದೆ ಪುರುಷ ಇರ್ತಾನೆ ಅನ್ನೋ ಒಂದು ಸಮಾಜವನ್ನು ನಾವು ನಿಜವಾಗ್ಲೂ ಕಲ್ಪಿಸ್ಕೊಂಡು ಹೇಳಬೇಕಾಗಿದೆ. ಯಾಕೆಂದರೆ ಆ ಒಂದು ಸಮತಾವಾದ ಹೇಗೆ ಇರುತ್ತೆ ಅಂತ ಹೇಳಂದರೆ, ಈ ತಂದೆ ಮಗಳು ಗಾಳಿಪಟ ಬಿಡ್ತಾ ಇರ್ತಾರೆ. ಇವಾಗ ನಾವು ಚಳಿಗಾಲದಲ್ಲೆಲ್ಲ ಗಾಳಿಪಟ ಬಿಟ್ಟ ಅಭ್ಯಾಸ ಅಲ್ಲ. ಮಗಳು, ನಾವು ಹೇಳ್ತೀವಿ ಸ್ತ್ರೀವಾದಿ ಅಂತೇಳಂದರೆ ಬರೀ ಹಿಂಸೆ, ದೌರ್ಜನ್ಯ, ಪ್ರತಿಭಟನೆ ಮಾಡಿದ್ರು ಅಂಥೇಳಿ. ಇಲ್ಲ, ಮತ್ತೊಂದು ಆಯಾಮದಿಂದಲೂ ಕೂಡ ನಾವು ಮಹಿಳೆಯನ್ನು ನೋಡಬೇಕಾಗತ್ತೆ. ಮಗಳು ತಂದೆ ಗಾಳಿಪಟವನ್ನು ಹಾರಿಸ್ತಾ ಇರೋವಾಗ ಮಗಳು ಕೇಳ್ತಾಳೆ, ಅಪ್ಪ ಗಾಳಿಪಟ ಹಾರಿಸ್ತಿದೆಯಲ್ಲ ನೋಡು, ಆ ಗಾಳಿಪಟ ಈ ಸೂತ್ರ ಇರೋದ್ರಿಂದಲೇ ಅದು ಸ್ವಚ್ಛಂದವಾಗಿ ಹಾರಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ವಾ? ಅದಿಲ್ಲ ಅಂದಿದ್ರೆ ಅದು ಹೇಗೆ ಬೇಕಾದರೂ ಸ್ವಚ್ಛಂದವಾಗಿ ನೀಲಿ ಆಕಾಶದಲ್ಲಿ ಹಾರಾಡ್ಬೋದಾಗಿತ್ತಲ್ವಾ ಅಂತ ಹೇಳ್ತಾರೆ. ಹಾಗಂದ ಕೂಡಲೇ ತಂದೆ ಬರ್ತಾರೆ, ಕತ್ರಿ ತೊಗೊಂಡು ಬಾ ಮಗಳೇ ಅಂತೇಳಿ. ಆಯಿತು, ಕತ್ರಿ ತೊಗೊಂಡು ಬರ್ತಾಳೆ. ಆ ತತ್ಕ್ಷಣಕ್ಕೆ ಆ ಸೂತ್ರ ದಾರ ಏನಿರುತ್ತೆ ಅದನ್ನು ಕತ್ತರಿಸ್ಬಿಡ್ತಾನೆ ತಂದೆ. ಕತ್ತರಿಸ್ ಕೂಡಲೇ ಏನಾಗುತ್ತೆ, ಗಾಳಿಪಟ ರೊಯ್ ಅಂತೇಳಿ ಸುತ್ತಿ ಎಲ್ಲೋ ಒಂದು ಕಡೆಗೆ ಹೋಗಿ ಬೀಳುತ್ತೆ. ಅವಾಗ ತಂದೆ ಒಂದು ಉತ್ತರ ಹೇಳ್ತಾನೆ, ಮಗಳೇ, ನಾನು ನಿನ್ನನ್ನು ಸರಿದಾರಿಯಲ್ಲಿ ಮಾರ್ಗದರ್ಶನ ಮಾಡ್ತಾ ಇರೋದು ನಿನಗೆ ಹಿಂಸೆ ಅನ್ನಿಸ್ತಾ ಇದೆ ಅಥವಾ ನಿನ್ನನ್ನು ಕೂಡು ಹಾಕ್ತಿದ್ದೀನಿ ಅಂತೇಳಿ ಅನ್ನಿಸ್ತಾ ಇದೆ. ಆದರೆ ಗುರುಗಳ ಹಿರಿಯರ ಮಾರ್ಗದರ್ಶನದಿಂದ ಮಾತ್ರ ನೀನು ಹೇಗೆ ಬೇಕಾದರೂ ಮುಂದುವರಿಲಿಕ್ಕೆ ಸಾಧ್ಯ. ಗಾಳಿಪಟ ಅನ್ನೋದು, ಗಾಳಿಪಟದಲ್ಲಿರುವಂಥ ಸೂತ್ರ ಏನಿದೆ, ಆ ಸೂತ್ರ ಗಾಳಿಪಟ ಎಷ್ಟು ದೂರಕ್ಕೆ ಬೇಕಾದರೂ ಹೋಗಿ ಅದು ಆರಾಮವಾಗಿ ಆಕಾಶದಲ್ಲಿ ಹಾರಾಡಲಿಕ್ಕೆ ಸೂತ್ರಧಾರದ ದಾರ ಅದು ನಿನಗೆ ಪೂರಕವಾಗಿಯೇ ಇರುತ್ತೆ ಹೊರತು ಯಾವತ್ತೂ ಅದು ನಿನ್ನನ್ನು ಕಟ್ಟು ಹಾಕಲ್ಲ. ಹಾಗಾಗಿ ನೀನು ಗುರು ಹಿರಿಯರ ಆಶೀರ್ವಾದದಿಂದ ಆರಾಮಾಗಿರ್ಬೋದು ಅಂತೇಳಿ. ಹಾಗಾಗಿ ಆ ಮಗಳಿಗೆ ಗಾಳಿಪಟ ತಲೆ ಒಳಗಡೆನೇ ಇರುತ್ತೆ. ಮದುವೆ ಆಗತ್ತೆ. ಮದುವೆ ಆದ ನಂತರ ಗಂಡನನ್ನು ವಿಶ್ಲೇಷಣೆ ಮಾಡ್ತಾ ಇರ್ತಾಳೆ. ಆವಾಗ ಇನ್ನೊಂದು ಅವಳಿಗೆ ಒಂದು ಆಲೋಚನೆ ಬರುತ್ತೆ. ಏನು ಅಂದರೆ, ಅಪ್ಪನ ಹತ್ರ ಮತ್ತೆ ಹೋಗ್ತಾಳೆ, ಅಪ್ಪ ನೀನೇನೋ ನನ್ನನ್ನು ಮದುವೆ ಮಾಡಿ ಕಳಿಸ್ದೆ, ಆದರೆ ನನ್ನ ಗಂಡ ಹೆಂಗಿದ್ದಾನೆ ಅಂತೇಳಂದರೆ ಈ ಗಂಡ ಮತ್ತು ಗಾಳಿಪಟ ಎರಡೂ ಒಂದೇ ಅಪ್ಪ ಅಂತ ಹೇಳ್ತಾನೆ. ಯಾಕೆ ಮಗಳೇ ಅಂತೇಳಿ. ನೋಡಪ್ಪ, ಗಾಳಿಪಟ ಮತ್ತು ಗಂಡ ಎರಡೂ ಒಂದೇ, ಸ್ವಲ್ಪ ಸಡ್ಲ ಬಿಟ್ಬಿಟ್ರೆ ಪಕ್ಕದ ಮನೆ ತಾರಸಿಗೆ ಹೋಗಿ ಬೀಳತ್ತೆ ಅಂಥೇಳಿ. ಹಾಗಾಗಿ ಆ ಗಂಡ ಗಾಳಿಪಟನ ಹೋಲಿಕೆ ಮಾಡಿಕೊಂಡು ಹಾಸ್ಯಲೋಕ ಹೇಳಿದ್ರೆ ನಮ್ಮ ವಚನ ಸಂಸ್ಕೃತಿ ಹಾಗೆ ಹೇಳಲ್ಲ. ನಮ್ಮ ದೇವರ ದಾಸಿಮಯ್ಯ ಅವ್ರು ಹೇಳ್ತಾರೆ, ಸತಿಪತಿಗಳೊಂದಾದ ಭಕ್ತಿ ಅದು ಶಿವಂಗೆ ಹಿತವಾಗಿಪ್ಪುದು. ಸತಿಪತಿಗಳೊಂದಾಗದ ಭಕ್ತಿ ಅದು ಅಮೃತದೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂಥೇಳಿ ನಮ್ಮ ವಚನ ಸಾಹಿತ್ಯ ಹೇಳುತ್ತೆ. ಹಾಗಾಗಿ ನಮ್ಮ ಒಂದು ಸಮಾಜ ಹೇಗಿದೆ ಅಂದರೆ, ಇದು ಸ್ತ್ರೀ ಸಂವೇದಿಯ ಸಮಾಜ, ಸಮತಾವಾದದ ಸಮಾಜ, ಜೊತೆಗೆ ರಕ್ಷಣೆ ಮತ್ತು ಸಮಾನತೆ ಎರಡೂ ಕೂಡ ಒಂದಕ್ಕೊಂದಕ್ಕೆ ಪೂರಕವಾಗಿ ಹೋಗ್ತಾ ಇರುವಂಥ ಒಂದು ಅಂಶ. ಮೊನ್ನೆ ಅಷ್ಟೇ ಒಂದು ಜಾಹೀರಾತು ಬಂದಿತ್ತು, ತುಂಬ ಖುಷಿಯಾಯಿತು. ಆ ಜಾಹೀರಾತನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಲೇಬೇಕು. ಹೆಂಡತಿಗೆ ಗಂಡ ಹೇಳ್ತಾನೆ, ನಿನಗೆ ನಾಳೆಯಿಂದ ನಾನು ನಿನಗೆ ಅಡುಗೆ ಮಾಡೋದಕ್ಕೆ ಸಹಾಯ ಮಾಡ್ತೀನಿ ಕಣೆ ಅಂತ ಹೇಳಿ ಗಂಡ ಹೇಳ್ತಾನೆ.
ಅದಕ್ಕೆ ಹೆಂಡತಿ ಖುಷಿಯಾಗಿಡುತ್ತೆ. ಹೌದೇನ್ರಿ, ಆಯಿತು, ಹಾಗಿದ್ರೆ ನಿಮಗೆ ನಾಳೆಯಿಂದ ಪಾತ್ರೆ ತೊಳಿಯೋಕ್ಕೆ ಹೆಲ್ಪ್ ಮಾಡ್ತೀನಿ ಆಯಿತಾ ಅಂತೇಳಿ ಹೇಳ್ತಾನೆ. ಇದು ಯಾಕೆ ಹೇಳಿ ಅಂದರೆ, ನಮ್ಮ ಕಣ್ಣನ ಮಾಮ 2 ದಿವಸದಿಂದ ಇಲ್ಲೇ ಕೂತಿದ್ದಾರೆ, ನನ್ನ ಒಂದು ಭಾಷಣವನ್ನು ಕೇಳಿಕೊಂಡೇ ಊರಿಗೆ ಹೋಗಬೇಕು ಅಂಥೇಳಿ. ಅವರೊಂದು ಯಾವಾಗಲೂ ಹಾಸ್ಯ ಮಾಡ್ತಿರ್ತಾರೆ. ಪಾತ್ರೆ ತೊಳೆಯೋದ್ರಲ್ಲಿ ನೋಡಿ, ಗಂಡ ಮತ್ತು ಹೆಂಡತಿ ಇಬ್ಬರು ಒಟ್ಟಿಗೆ ಪಾತ್ರೆ ತೊಳಿತಾ ಇದ್ದಾರೆ ಅಂದರೆ ಅದು ಲವ್ ಮ್ಯಾರೇಜ್. ಹೆಂಡತಿ ಮಾತ್ರ ಪಾತ್ರೆ ತೊಳಿತಿದ್ದಾಳೆ ಅಂದರೆ ಅದು ಅರೇಂಜ್ ಮ್ಯಾರೇಜ್. ಎರಡೂ ಬಿಟ್ಟು ಗಂಡ ಮಾತ್ರ ಪಾತ್ರೆ ತೊಳಿತಿದ್ದಾನೆ ಅಂದರೆ ಅದು ರಿವೆಂಜ್ ಮ್ಯಾರೇಜ್ ಅಂತೆ. ಹಾಗಾಗಿ ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ರಿವೆಂಜ್ ಮ್ಯಾರೇಜ್ ಇರಲ್ಲ. ಅದು ಸದ್ಧರ್ಮದ ಗುರು ಹಿರಿಯರ ಸದ್ಗುರುಗಳ ಆಶೀರ್ವಾದದೊಂದಿಗೆ ನಡೆಯುವಂಥ ಆರೆಂಜ್ ಮ್ಯಾರೇಜ್ ಅಂತ ಹೇಳಿ, ಅದು ಆರೆಂಜ್ ಮ್ಯಾರೇಜ್ ಆಗಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ. ಸೊ ಹಾಗಾಗಿ ಈ ರಕ್ಷಣೆ ಮತ್ತು ಸಮಾನತೆ ಇದು ನಮ್ಮ ಒಂದು ಸಮಾಜದ ಒಂದು ನೀತಿ. ಆದರೆ ಇವತ್ತು ನಾವು ಏನೇ ಸಮಾಜ ಅಂದ್ರೂ ಕೂಡ ಒಂದು ಮಾತನ್ನು ನಾವು ಒಪ್ಕೊಳ್ಳೇಬೇಕು. ಯಾಕಂದರೆ ಹಿರಿಯ ಸಾಧಕಿಯರು ಇಲ್ಲಿ ಕುಳಿತಿದ್ದಾರೆ, ಅವರನ್ನೇ ಕೇಳಿ ನೋಡಿ. ಒಬ್ಬ ಮಹಿಳೆ ಒಂದು ಅತ್ಯುನ್ನತ ಅಧಿಕಾರಿಯಾಗಿದ್ದಾಳೆ ಅಥವಾ ಒಂದು ದೊಡ್ಡ ಸ್ಥಾನದಲ್ಲಿ ರಾಜಕಾರಣಿಯಾಗಿದ್ದಾಳೆ ಅಂತ ಹೇಳಂದರೆ ಇವತ್ತಿಗೂ ಕೂಡ ಆಕೆಯನ್ನು ನಿಕೃಷ್ಟವಾಗಿ ನೋಡುವಂಥ ಒಂದು ಪರಿಸ್ಥಿತಿ ಇದೆ. ಹೇಗೆ ಅಂತಂದರೆ, ಇವತ್ತಿಗೂ ಕೂಡ ಒಂದು ಹೆಣ್ಣನ್ನು ನಾಯಕಿಯಾಗಿ ಸಮಾಜ ಒಪ್ಪಲ್ಲ. ಯಾರಾದರೂ ಕೂಡ ನಾಯಕಿ ಸ್ಥಾನದಲ್ಲಿ ಇದ್ದರೆ ಆಕೆಯ ಗೈರು ಹಾಜರಿಯಲ್ಲಿ ಆ ಯಮ್ಮಂದೇನು ಮಾತು ಕೇಳಬೇಕೋ, ಅವಳದ್ದೇನು ಮಾತು ಹೇಳೋದು, ನಾವು ಹಿಂಗೆ ಮಾಡೋಣ ಬಿಡು ಅಂತೇಳಿ ಹೇಳುತ್ತೆ ಸಮಾಜ. ಅದೇ ಒಬ್ಬ ಪುರುಷ ಅಧಿಕಾರಿಗೆ ಆ ಯಪ್ಪ ಅವನು ಅಂತೆಲ್ಲ ಏಕವಚನ ಬರಲ್ಲ. ಆದರೆ ನಿಜವಾಗ್ಲೂ ಹೇಳ್ತೀನಿ, ಸರ್ ಅಂತ ಹೇಳೋ ಅಂಥ ನಾಲಿಗೆ ಮೇಡಮ್ ಅಂತೇಳಿ ಹೇಳಲಿಕ್ಕೆ ತೊಳಲಾಡುತ್ತೆ. ಇದು ನಾನು ಕೂಡ ಅನುಭವಿಸಿರುವಂಥ ಒಂದು ಕೆಲವು ಸಂದೇಶಗಳು. ಆದರೆ ನಿಜವಾಗ್ಲೂ ಖುಷಿಯಾಗತ್ತೆ, ಇಂಥ ಒಂದು ತರಳುಬಾಳು ಮಹೋತ್ಸವದಲ್ಲಿ ಯಾರೂ ಸರ್ ಅಲ್ಲ, ಯಾರೂ ಮೇಡಮ್ ಅಲ್ಲ, ಎಲ್ಲರೂ ಕೂಡ ಶರಣ ಮತ್ತು ಶರಣೆ. ಇದು ಈ ಸದ್ಧರ್ಮದ ಒಂದು ಅಂಶ. ಯಾಕಂದರೆ ಶರಣೆ ಅನ್ನೋದ್ರ ಮೂಲಕ ನಾವು ಗುರು ಹಿರಿಯರಿಗೆ ಶರಣು ಸಮರ್ಪಣೆಯನ್ನು ಮಾಡಬೇಕು. ಆ ಒಂದು ಎಚ್ಚರಿಕೆ ನಮ್ಮ ಮೇಲೆ ಸದಾ ಇರಬೇಕು ಅಂಥೇಳಿ. ನಿಜವಾಗ್ಲೂ ಮಹಿಳೆ ಒಂದು ಚಿಂತನೆ ಅಂಥೇಳಿ ನನಗೆ ಒಂದು ಫೋನ್ ಕಾಲ್ ಬರುತ್ತೆ. ಮಹಿಳಾ ಗೋಷ್ಠಿಯಲ್ಲೇ ನೀವು ಮಾತಾಡಬೇಕು ಮೇಡಮ್, ಡೇಟ್ ಚೇಂಜ್ ಮಾಡ್ಕೊಳ್ಳಿ ಅಂದರು. ನನಗೊಂದು ಸ್ವಲ್ಪ ತಲೆ ಕೆಡ್ತು. ಇದು ಯಾಕೆ ಮಹಿಳಾ ಗೋಷ್ಠಿ ಅಂತ ಮಾಡ್ತಾರೆ? ಬುದ್ಧಿಯರು ಹಿಂಗೆ ಮಾಡಿಬಿಟ್ಟು ಮಹಿಳೆಯರನ್ನೆಲ್ಲ ಸಪ್ರೇಟಾಗಿ ಕೂರಿಸ್ಬಿಡ್ತಾರೆ, ಬೇರೆ ಯಾವುದ್ರಲ್ಲೂ ನಾವು ಹೋಗೋಕ್ಕೆ ಆಗಿಲ್ಲ ಅಂತೇಳಿ ನಿಜವಾಗ್ಲೂ ನಾನು ನೆನಪು ಮಾಡ್ಕೊಂಡಿದ್ದೆ. ಆದರೆ ಇನ್ವಿಟೇಷನ್ ಬಂದ ತಕ್ಷಣ ನನಗೆ ನಿಜವಾಗ್ಲೂ ಖುಷಿ ಆಯಿತು. ಯಾಕೆ ಅಂದರೆ ಮಹಿಳಾ ಗೋಷ್ಠಿ ಅಂತೇಳಂದರೆ ಸಂಘ ಸಂಸ್ಥೆಗಳಲ್ಲಿ ಏನಾಗುತ್ತೆ, ಮಹಿಳೆಯರೇ ಆ ಕಾರ್ಯಕ್ರಮ ಮಾಡ್ತಾರೆ, ಮಹಿಳೆಯರೇ ಎದುರುಗಡೆಗಿರ್ತಾರೆ, ಮಹಿಳೆಯರೇ ಅವ್ರವ್ರನ್ನ ಹೊಗಳ್ಕೊಳ್ತಾರೆ. ಆದರೆ ನಿಜವಾಗ್ಲೂ ಇಲ್ಲಿ ಮಹಿಳಾ ಗೋಷ್ಠಿ ಅನ್ನೋದು ವೇದಿಕೆಯ ಮೇಲೂ ಕೂಡ ಎಲ್ಲ ಪುರುಷ ವರ್ಗ ಮತ್ತು ಸ್ತ್ರೀ ವರ್ಗ ಇದೆ, ವೇದಿಕೆಯ ಎದುರು ಭಾಗದಲ್ಲೂ ಕೂಡ ಎಲ್ಲ ಪುರುಷ ವರ್ಗ ಇದೆ ಮತ್ತು ಮಹಿಳಾ ವರ್ಗ ಇದೆ. ಹಾಗಾಗಿ ಇಂಥ ಒಂದು ಸಮಾಜ ನಿರ್ಮಾಣ ಆಗಿದೆಯಲ್ಲ, ಮಹಿಳೆ ಒಂದು ಸಾತ್ವಿಕ ಮತ್ತು ತಾತ್ವಿಕ ಚಿಂತನೆಗೆ ಇಲ್ಲಿ ಒಂದು ವೇದಿಕೆ ಅವಕಾಶ ಆಗೋದ್ರ ಮೂಲಕ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗಿದೆಯಲ್ವಾ, ಇದು ನಮ್ಮ ಸಮಾಜ, ಇದು ನಮ್ಮ ಧರ್ಮ, ಇದು ನಮ್ಮ ಸದ್ಧರ್ಮ, ಇದು ನಮ್ಮ ಸದ್ಧರ್ಮ ಸಿಂಹಾಸನ ಪೀಠ. ನಿಜವಾಗ್ಲೂ ಈ ಒಂದು ಸಂತೋಷ ಆಗುತ್ತೆ ಈ ಒಂದು ಆಯಾಮಕ್ಕೆ. ಮತ್ತು ರಕ್ಷಣೆ ಮತ್ತು ಸಮಾನತೆ ಅಂತೇಳಿ ನಾನು ಹೇಳಿದೆ, ಆತ್ಮವಿಶ್ವಾಸಕ್ಕೆ ಒಂದು ಕರ್ತವ್ಯಕ್ಕೆ ನಾವು ಈ ಜ್ಞಾನ ವೈಭೋಗದಿಂದ ಯಥೋ ಭಾವಃ ತಥಾ ವಾಚಃ ಅನ್ನೋ ಹಾಗೆ ಮಾತಿನ ಮೂಲಕ ಈ ಒಂದು ಸ್ತ್ರೀವಾದಿ ಅನ್ನೋದು ಸ್ತ್ರೀ ಸಂವೇದನೆಯಾಗಿದೆ. ಹಾಗಾಗಿ ಸ್ತ್ರೀ ಸಂವೇದನೆಯಲ್ಲಿ ರಕ್ಷಣೆ ಮತ್ತು ಸಮಾನತೆ ಎಲ್ಲ ಮಹಿಳೆಯರಲ್ಲೂ ಕೂಡ ಸಿಗಲಿ. ಆ ಒಂದು ಸದ್ಧರ್ಮ ಗುರುಗಳ ಒಂದು ಆಶೀರ್ವಾದದ ಮೂಲಕ ಸಮಾಜ ನಿರ್ಮಾಣ ಆಗಿದೆ. ಅದನ್ನು ಹಾಗೆ ಕೊಂಡೊಯ್ಯುವಂಥ ಜವಾಬ್ದಾರಿ ನಮ್ಮೆಲ್ಲ ಹೆಣ್ಣು ಮಕ್ಕಳಲ್ಲಿದೆ. ಆ ಒಂದು ಹೆಣ್ಣು ಮಕ್ಕಳ ಜವಾಬ್ದಾರಿಯ ಜೊತೆಗೆ ಇಂಥ ಒಂದು ಸದ್ಧರ್ಮ ಗುರುಪೀಠವನ್ನು ಸಮಾಜವಾಗಿ ನಿರ್ಮಾಣ ಮಾಡಿದೆ ಅಂತ ಹೇಳಿ ಅಂದಮೇಲೆ ಗುರುವಿಗೆ ಒಂದು ನಾವು ನಮಸ್ಕಾರವನ್ನು ಸಲ್ಲಿಸಬೇಕಾ ಬೇಡವಾ? ಹಾಗಿದ್ರೆ ನಾವೆಲ್ಲರೂ ಒಂದು ಗುರು ನಮನವನ್ನು ಒಂದು ಪದ್ಯದ ಮೂಲಕ ಮಾಡೋಣವಾ? ಎಲ್ಲರೂ ಕೈ ಮುಕ್ಕೊಳ್ಳೋಣ. ನಾನು ಒಂದು 4 ಸಾಲಿನ ಪದ್ಯವನ್ನು ಹೇಳ್ಕೊಡ್ತೇನೆ. ಅದನ್ನು ಗುರುವಿಗೆ ಸಮರ್ಪಣೆಯನ್ನು ಮಾಡೋದ್ರ ಮೂಲಕ ಅವರಿಗೆ ನಮನವನ್ನು ಸಲ್ಲಿಸೋಣ, ಶರಣು ಸಮರ್ಪಣೆಯನ್ನು ಮಾಡೋಣ. ಯಾರ ನೆನೆದರೆ ಮನಸ್ಸು ಕೇಳಿಸ್ತಿಲ್ಲ, ಅದು ಗುರುಗಳ ಪಾದಾರವಿಂದಗಳಿಗೆ ಶರಣು ಮಾಡ್ತಾ ಇರೋದು. ಹಾಗಾಗಿ ಎಲ್ಲರೂ ಒಕ್ಕೊರಲಿಂದ ಹೇಳಿ ಒಂದು ಸದ್ಧರ್ಮ ಪೀಠಕ್ಕೆ ನಾವು ನಮನವನ್ನು ಸಲ್ಲಿಸಲೇಬೇಕು. ಯಾರ ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ
ತಿಳಿಯಾಗಿ ಹಗುರಾಗಿ ಶಾಂತವಾಗುವುದೋ ತಲೆಬಾಗು ಆ ಹಿರಿಯ ಚೇತನದ ಎದುರಲ್ಲಿ ತಲೆಬಾಗು ಆ ಹಿರಿಯ ಚೇತನದ ಎದುರಲ್ಲಿ ಭವ್ಯತೆಯ ಮೇರುಗುಣ ಮುದ್ದು ರಾಮ ಹೊತ್ತಾರೆ ಎದ್ದಾಗ ರಾತ್ರಿ ಮಲಗುವ ಮುನ್ನ ಹೊತ್ತಾರೆ ಎದ್ದಾಗ ರಾತ್ರಿ ಮಲಗುವ ಮುನ್ನ ನೆನೆ ಮೊದಲು ಬಾಳಿಗೆ ಬೆಳಕ ತಂದವರ ಅವರಿತ್ತ ದೋಣಿಯಲಿ ನಿತ್ಯ ಪಯಣವು ನಮದು ನಮಿಸೋಣ ಚರಣಕ್ಕೆ ಮುದ್ದು ರಾಮ ನಮಿಸೋಣ ಚರಣಕ್ಕೆ ಮುದ್ದು ರಾಮ. ಈ ಒಂದು ಜ್ಞಾನ ದಾಸೋಹದ ಜ್ಞಾನ ವೈಭೋಗದಲ್ಲಿ ಒಂದು ಕಾವ್ಯ ಲೋಕದಲ್ಲಿ ಕುವೆಂಪು ಅವರು ಈ ಒಂದು ಮಹಿಳೆಯನ್ನು ಜ್ಞಾನ ದೇವತೆಯಾಗಿ ಯಾವ ಮೂಲಕ ಆರಾಧಿಸ್ತಾರೆ ಅನ್ನೋ ಒಂದು ಮಾತಿನ ಮೂಲಕ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾನೆ. ಬಾಳು ವೀಣಾಪಾಣಿ ಬಾಳು ವೀಣಾಪಾಣಿ ಬಾಳು ಬ್ರಹ್ಮನ ರಾಣಿ ಗಾನ ಗೈ ಹೇಳು ಓ ಭಾವಗಂಗಾವೇಣಿ ನಂದನದಿ ತುಂಬಿ ಯೋಂಕೃತಿ ತುಂಬಿ ಮೊರೆವಂತೆ ಓಲ್ ಕರ್ನಾಟಕದ ಜನದ ಕರ್ಣವೀಣಾ ತುಂಬಿ ನಿನ್ನ ವಾಣಿಗೆ ವಿಕಂಪಿಸಿ ಝೇಂಕೃತಿಯ ಬೀರಿ ರಸದ ನವನೀತಮಂ ಹೃದಯದಿ ಮಥಿಸುವಂತೆ ಗಾನ ಗೈ ಹೇಳು ಓ ಭಾವಗಂಗಾವೇಣಿ ತೀಡಿದರೆ ನಿನ್ನು ಸಿರ್ ಮದ್ದಿಗೆ ಕಿಡಿತಗೊಳ್ದು ಹೊಮ್ಮುವಂದದಿ ಜ್ಯೋತಿ ಜಡವೆ ಚಿನ್ಮಯವಾಗಿ ಚಿಮ್ಮಿದ ಪುದೈ ಮುಟ್ಟಿದರೆ ನಿನ್ನ ಮೈ ರಾಮಾಂಘ್ರಿ ಸೋಂಕಿದೊಡನೆಯೇ ಕಲ್ಲು ಕಡು ಚೆಲ್ವು ಪೆಣ್ಣಾಗಿ ಸಂಭವಿಸಿದೋಲ್ ಪಂಕದಿಂ ಕಲಾ ಪಂಕಜಂ ಕಂಗೊಳಿಪುದೈ ಭುವನ ಮನಮಂ ಮೋಹದಿಂದಪ್ಪಿ ಸೆಳೆದು ನಿನ್ನ ಕೈಪಿಡಿಯೇ ಕಬ್ಬಿಣದಿಂದೆಯುಂ ಪೊರಸೂಸಿದ ಪುದು ಕಬ್ಬಿನ ರಸಂ ಮಂತ್ರಮಯೀ ನೀ ಬಡಿಯೇ ಬಂಡೆಯುಂ ನೀರಿನೊಳ್ ಬುಗ್ಗೆಯುಂ ಹೊಮ್ಮಿ ಚಿಮ್ಮುವುದಲ್ತೆ ಮುತ್ತು ಚಿಪ್ಪು ಒಡೆವಂತೆ ಓಲ್ ರಸಚಿತ್ತಪೋಬಲ ಕೆಲ್ಲೆ ಪೇಳ್ ಕಲಾಲಕ್ಷ್ಮಿ ಕೃಪೆಗೈ ತಾಯೆ ಕೃಪೆಗೈ ಶರಣು ಶರಣಾರ್ಥಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.